ಹಾಯ್ ಗಾಯ್ಸ್, ಇವತ್ತಿನ ಪ್ರಿವ್ಯೂ ನೋಡ್ಕೊಂಡ್ ಬಂದಿಲ್ಲ. ಆ ತರ ವಿಡಿಯೋ ಎಡಿಟಿಂಗ್ ಅಲರ್ಟ್ ಮೋಷನ್ ಆ್ಯಪ್ ಅಲ್ಲಿ ಯಾವ ತರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನನ್ನ ವಿಡಿಯೋ ಕೆಳಗಡೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಇದೆ, ಸೇಕಿಪೆಟ್ ಲಿಂಕ್ ಇದೆ, ಎರಡನ್ನೂ ಇಂಪೋರ್ಟ್ ಮಾಡ್ಕೊಳ್ಳಿ ಅಲರ್ಟ್ ಮೋಷನ್ ಅಲ್ಲಿ. ಬನ್ನಿ ಗಾಯ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ತರ ಇಂಪೋರ್ಟ್ ಆಗುತ್ತೆ. ಬೀಟ್ ಮಾರ್ಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿ. ಈ ತರ ಇರುತ್ತೆ. ಇಲ್ಲಿ ಫೋಟೋ ಹಾಕೋಬೇಕು, ಬೀಟ್ ಮಾರ್ಕ್ ತಕ್ಕಂಗೆ ಫೋಟೋ ಹಾಕೋಬೇಕು. ಅದು ಯಾವ ತರ ಅಂತ ನೋಡೋಣ. ಪ್ಲಸ್ ಮ್ಯಾಗ ಕ್ಲಿಕ್ ಮಾಡಿ, ಮೀಡಿಯಾ ಮ್ಯಾಗ ಕ್ಲಿಕ್ ಮಾಡಿ, ನಿಮ್ಗೆ ಇಷ್ಟ ಆಗಿರೋ ಫೋಟೋ ಕ್ಲಿಕ್ ಮಾಡಿ, 3 ಡಾಟ್ ಮ್ಯಾಗ ಕ್ಲಿಕ್ ಮಾಡಿ, ಪ್ಲೇನ್ ಅಂಡ್ ಕ್ಲೇಮ್ಸ್ ಮೇಲೆ ಹೋಗಿ ಕ್ಲಿಕ್ ಮಾಡಿ, ಮತ್ತೆ ಸೆಕೆಂಡ್ ಬಟನ್ ಮೇಲೆ ಪ್ಲೇ ಬಟನ್ ಮೇಲೆ ರೈಟ್ ಟು ಲೆಫ್ಟ್ ಇದೆ ಅಲ್ವಾ, ರೈಟ್ ಮ್ಯಾಗ ಕ್ಲಿಕ್ ಮಾಡಿ. ಈ ಥರ ಬರುತ್ತೆ. ಬೀಟ್ಗೆ ಮೂರನೇ ಆಪ್ಷನ್ ಕ್ಲಿಕ್ ಮಾಡಿ. ಮೂರನೇ ಆಪ್ಷನ್ ಮ್ಯಾಗ ಕ್ಲಿಕ್ ಮಾಡಿ. ಈ ಥರ ಕಟ್ ಆಗುತ್ತೆ. ಮತ್ತೆ ರಿಟರ್ನ್ ಅದೇ ಥರ ಎಲ್ಲ ಇದೇ ಥರ ಮಾಡ್ಕೋಬೇಕು. ನಾವು ಬೀಟ್ ಮಾರ್ಕ್ ಎಷ್ಟು ಕೊಟ್ಟಿದ್ದೀನಲ್ಲ ಅಷ್ಟು ಮಾಡ್ಕೋಬೇಕು. ನಿಮ್ಗೆ ಯಾವ್ಯಾವ ಇಷ್ಟ ಆಗುತ್ತೆ ಫೋಟೋ ಇನ್ನೊಂದ್ಸಲ ತೋರಿಸುತ್ತೀನಿ ನಿಮಗೆ. ಮತ್ತೆ ಪ್ಲಸ್ ಮ್ಯಾಗ ಕ್ಲಿಕ್ ಮಾಡಿ, ಮೀಡಿಯಾ ಮ್ಯಾಗ ಕ್ಲಿಕ್ ಮಾಡಿ, ಫೋಟೋ ಮ್ಯಾಗ ಕ್ಲಿಕ್ ಮಾಡಿ, 3 ಡಾಟ್ ಮ್ಯಾಗ ಕ್ಲಿಕ್ ಮಾಡಿ, ಫಿಲ್ಮ್ ಕಾಂಪಿಟೇಷನ್ ಅದರ್ಸ್ ಮ್ಯಾಗ ಕ್ಲಿಕ್ ಮಾಡಿ. ಸೊ ತಾನೇ ಸೆಟ್ ಆಗುತ್ತೆ ಆಟೋಮೆಟಿಕ್. ಕ್ಲಿಕ್ ಮಾಡಿ, ಮುಂದೆ ರೈಸ್ ಮಾಡಿ. ನಿಮ್ಗೆ ಈ ಥರ ಮುಂದೆ ಹೋದರೆ ಈ ಥರ ಹೋಗುತ್ತೆ ನಿಮ್ದು ಜಾಸ್ತಿ. ಸೊ ಹಿಂದ್ಗಡೆ ಮೇಲೆ ಪ್ಲೇ ಬಟನ್ ಬಾಜು ಇದೆ ಅಲ್ವಾ, ಅದ್ರ ಮ್ಯಾಗ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ಥರ ಬೀಟ್ ಮ್ಯಾಗ ಬರುತ್ತೆ. ಇಲ್ಲಿ ಕಟ್ ಮಾಡ್ಕೋರಿ. ಮೂರನೇ ಆಪ್ಷನ್ ಇದೆ ಅಲ್ವಾ, ಇಲ್ಲಿ ಕಟ್ ಮಾಡ್ಕೋರಿ. ಈ ಥರ ಕಟ್ ಆಗುತ್ತೆ. ಎಲ್ಲವೂ ಇದೇ ಥರ ಮಾಡಿ. ಸೊ ನಾವು ವಿಡಿಯೋ ತೋರ್ಸೋಕ್ಕಾಗಲ್ಲ ಪೂರ್ತಿಯಾಗಿ, ಜಾಸ್ತಿ ಲೆಂತಿ ಆಗುತ್ತೆ. ಸೊ ಈ ಥರ ಫೋಟೋ ನಿಮ್ಗೆ ಯಾವ್ದು ಬೇಕಾಗುತ್ತೆ ಅದು ಬೀಟ್ ತಕ್ಕಂಗೆ ಮಾಡ್ಕೋರಿ. ನಾನು ಬೀಟ್ ತಕ್ಕಂಗೆ ಮಾಡ್ಕೊತಿದ್ದೀನಿ. ಸೊ ನಾ ಎಲ್ಲ ಫೋಟೋ ಸೆಟ್ ಮಾಡ್ಕೊಂಡಿದ್ದೀನಿ ಬೀಟ್ ತಕ್ಕಂಗೆ. ನೋಡಿ ಒಂದ್ಸಲ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಸೇಕ್ ಎಫೆಕ್ಟ್ ಹಾಕಬೇಕಲ್ವಾ, ಸೇಕ್ ಎಫೆಕ್ಟು. ಸೊ ಸೇಕ್ ಎಫೆಕ್ಟ್ ಮೇಲೆ ಬ್ಯಾಕಿಗೆ ಬನ್ನಿ. ಸೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಸೇಕ್ ಎಫೆಕ್ಟ್ ಅದಲ್ಲ, ಅದು ತಕ್ಕಂಗೆ ಇದೆ, ಸೇಮ್ ಟು ಸೇಮ್. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಈ ಥರ ಇರುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಇರುತ್ತೆ ಇಫೆಕ್ಟು. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಆಲ್ ಕಾಪಿ ಇಫೆಕ್ಟ್ಸ್ ಇದೆ ಅಲ್ವಾ, ಸೊ ಆಲ್ ಕಾಪಿ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕಿಗೆ ಬನ್ನಿ. ಮತ್ತೆ ಬ್ಯಾಕಿಗೆ ಬಂದು ಫುಲ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಮಾಡಿ. ಮತ್ತೆ ಬ್ಯಾಕಿಗೆ ಬನ್ನಿ. ಮತ್ತೆ ಸೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ತಳಗೆ ಎರಡನೇ ಆಪ್ಷನ್ ಕ್ಲಿಕ್ ಮಾಡಿ. ಎರಡೇ ಫೋಟೋ ಅದಲ್ಲ, ಎರಡನೇ ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಆಲ್ ಪೇಸ್ಟ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದು ಫುಲ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ತಳಗೆ ಜರುಗಿಸಿ. ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಮಾಡಿ. ಇಷ್ಟೇ. ಎಲ್ಲಕ್ಕೂ ಇದೇ ಥರ ಸೇಮ್ ಪ್ರೊಸೆಸ್ ಥರ ಮಾಡಬೇಕು, ಸೇಮ್ ಟು ಸೇಮ್ ಮಾಡಬೇಕು. ನಾನು ಫುಲ್ ಲೆಂತಿ ಅಂತೇಳಿ ಮಾಡೋದಾಗಲ್ಲ. ಸೊ ನಿಮ್ಗೆ 2 ಸಲ ಕಲಿಸಿದ್ದೀನಲ್ವಾ, ಸೊ ಆ ಥರ ಮಾಡಿ. ಆಲ್ ಇಫೆಕ್ಟ್ ಎಲ್ಲ ಈ ಥರ ಹಾಕಿದ್ರೆ ಈ ಥರ ಕಾಣುತ್ತೆ. ಸೊ ಪ್ರಿವ್ಯೂ ಇಲ್ಲಿ ನೋಡಿದ್ರಲ್ಲ ಆ ಥರ ಕಾಣಿಸುತ್ತೆ ಅಲ್ವಾ. ಇಷ್ಟ ಗೈಸ್ ವಿಡಿಯೋ ಎಡಿಟಿಂಗ್. ನಿಮ್ಗೆ ಡೌನ್ಲೋಡ್ ಮಾಡೋದಂತೂ ಗೊತ್ತೇ ಇದೆ. ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್.